ಈ ಪಂಚಭೂತಗಳ ಬಗ್ಗೆ ಆಗ್ಲಿ ಅಷ್ಟದ ಪ್ರಕೃತಿ ಬಗ್ಗೆ ಆಗ್ಲಿ ವಿಚಾರ ಮಾಡದೆ ಯಾವುದು ನಾಶವಾಗದ್ದೈತೋ, ಇದು ಹುಟ್ಟೋದಕ್ಕಿಂತ ಮೊದಲು, ಮಾಯೆ ಹುಟ್ಟೋದಕ್ಕಿಂತ ಮೊದಲು ಯಾವ್ದಿತ್ತು, ಮತ್ತೆ ಇದು ನಾಶವಾದ ನಂತರ ಯಾವ್ದು ಉಳಿದಿತ್ತೋ ಅದನ್ನ ನಿಜವಾದ ಜ್ಞಾನಿಗಳಾಗಿರೋರು ಅದನ್ನ ವಿಚಾರ ಮಾಡ್ತಾರ. ಈ ಮೂಲ ಮಾಯೆಯ ಬ್ರಹ್ಮಾಂಡದ ಮಹಾಕಾರಣ ದೇಹವೇ ಆಗಿದೆ, ಅರ್ಥಾತ್ ಅದನ್ನಾದರೂ ನಿರಸನ ಮಾಡತಕ್ಕದ್ದು. ಇಲ್ಲಿ ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ ಅಂತ ಏನೇನ್ ನಾವ್ ಹೇಳ್ತಾವೋ, ರೂಪನಾಮಗಳಿಂದ ಏನೇನ್ ಹೇಳ್ತಾವಲ್ಲ ಅವೆಲ್ಲವನ್ನು ಕೂಡ ನಿರಸನ ಮಾಡತಕ್ಕದ್ದು. ಇಲ್ಲಿ ಈ ರಾಜನು ಸರ್ವ ಸುಖಭೋಗವನ್ನ ಅನುಭವಿಸ್ತಾನೆ, ವೈಭೋಗವನ್ನ ಅನುಭವಿಸ್ತಾನೆ. ಒಬ್ಬ ಸೇವಕನು ಕೂಡ ಜೀವನ ಮಾಡ್ತಾನೆ. ಆದ್ರೆ ಸೇವಕನು ನಾನು ರಾಜನಿಗಿಂತ ಭಾರಿ ಸುಖವಾಗಿದ್ದೇನೆ, ವೈಭೋಗವನ್ನ ಅನುಭವಿಸ್ತಾನೆ ಅಂದ್ರ ಹೆಂಗ್ ಒಪ್ಪಕ್ಕಾಗ್ತದ? ಒಲ್ಲಂತವ್ರು ಒಪ್ಪೋದಿಲ್ಲ. ಅಂದ್ರೆ ಅರ್ಥಾತ್ ಇಲ್ಲಿ ಯಥಾರ್ಥ ಪಾರಮಾರ್ಥ ಜ್ಞಾನವನ್ನ ತಿಳಿದಿರ್ತಕ್ಕಂತ ಗುರುವಿಗೂ ಮತ್ತೇನೋ ಈ ವಿಷಯ ವಾಸನೆಗಳನ್ನಂದ್ರೆ ಮಾಯೆಯಿಂದ ಕೂಡಿರ್ತಕ್ಕಂಥವಕ್ಕೂ ತಿಳಿದಿರ್ತಕ್ಕಂಥವ್ರು ಅವರು ಕೂಡ ತಮ್ಮೊಳಗ ತಾವೇ ಶ್ರೇಷ್ಠರಂತ ಅನ್ಕೊಂತಾರೆ. ಆದ್ರೆ ನಿಜವಾದ ಶ್ರೇಷ್ಠರು ಯಾರು ಅನ್ನೋದು ವಿಚಾರವಂತರಿಗೆ ಗೊತ್ತಾಗ್ತದ ವಿನ ಬೇರೆ ಜನಕ್ಕೆ ಗೊತ್ತಾಗೋದಿಲ್ಲ. ಆದ್ದರಿಂದ ಇಲ್ಲಿ ವಿಚಾರವೇ ಮುಖ್ಯವಾಗೈತಿ. ಮತ್ತ ಆ ವಿಚಾರವನ್ನ ತಿಳಿಬೇಕಂದ್ರ ಸದ್ಗುರುವನ್ನು ಬಿಟ್ಟು ಬರೀ ಜನರ ಮಾತಿನಿಂದ ಓಡುವವನು ನಿಶ್ಚಿತವಾಗಿ ಮುಳುಗುವನೆಂದು ತಿಳಿಯಿರಿ. ನಿಜವಾದ ಸದ್ಗುರುವನ್ನ ಕೂಡ್ಬೇಕು, ಸದ್ಗುರು ವಾಣಿಯನ್ನ ಕೇಳ್ಬೇಕು. ಸದ್ಗುರು ವಾಣಿಯನ್ನ ಕೇಳದೆ ಬೇರೆ ಬೇರೆ ಅವ್ರು ಅದನ್ನ ಹೇಳ್ತಾರ ಇದನ್ನ ಹೇಳ್ತಾರ ಅಂತ ಹೇಳಿ ಶಬ್ದಾರಣ್ಯದೊಳಗೆ ಸಿಲುಕಿದ್ರ ಪಾರಮಾರ್ಥ ಜ್ಞಾನ ಆಗುವುದಿಲ್ಲ. ಇಲ್ಲ ಬಲ್ಲಂತ ಸದ್ಗುರುವಿನ ಸಂಘದಿಂದ ಮಾತ್ರ ಇದು ತಿಳಿತೈತಿ, ಇಲ್ಲಂದ್ರ ಇದು ತಿಳಿಯುವುದಿಲ್ಲ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗೆ ನೋಡಿದ್ದೀರಪ್ಪ. ಇವತ್ತು ಮುಂದುವರಿದ ಭಾಗ ದಶಕ 12 ಸಮಾಸ 7 ವಿಷಯ ತ್ಯಾಗ ನಿರೂಪಣೆ. ನುಡಿ 30 ಶ್ರೀ ಗುರುಭ್ಯೋ ನಮ. ನುಡಿ 1:18 ನ್ಯಾಯ ನಿಷ್ಠುರತೆಯಿಂದ ಮಾತಾಡಿದರೆ ಬಹಳ ಜನರಿಗೆ ಬೇಜಾರವಾಗುವುದು ಏನೋ ನಿಜ, ಆದರೆ ಮಳಮಳಿಸುತ್ತ ಉಣ್ಣುವುದು ಹಿತಕರವಲ್ಲ. ಇಲ್ಲಿ ಯಾರು ನೇರವಾಗಿ ಆ ಪರಮ ಸತ್ಯವನ್ನ ಮಾತಾಡಿದ್ರೆ ಯಾರಿಗೂ ಹಿಡಿಸೋದಿಲ್ಲ. ಎಲ್ಲರಿಗೂ ಅಂತರಂಗದೊಳಗ ಸತ್ಯದ ಇರುವಿಕೆ ಬೇಕಾಗಿಲ್ಲ, ಸತ್ಯದ ಮುಖವಾಡ ಬೇಕಾಗಿದೆ. ಸ್ವಲ್ಪ ಸತ್ಯದ ಮುಖವಾಡ ಸ್ವಲ್ಪ ಮೊಬೈಲ್ ಸಮೀಪ ಹಿಡಿದ್ರೆ ನೋಡು, ಧ್ವನಿ ಸ್ವಲ್ಪ ಸ್ಪಷ್ಟ ಬರವಲ್. ಸರಿ ಈಗಪ್ಪ. ಹಾ ಓಕೆ ಅಪ್ಪಾಜಿ, ಓಕೆ. ಅಂದ್ರ ಇಲ್ಲಿ ನಿಷ್ಠುರತೆಯಿಂದ ಆ ಸತ್ಯವನ್ನ ಮಾತನಾಡಿದ್ರೆ ಬಹಳ ಜನಕ್ಕೆ ಸಹಿಷ್ಣುತೆ ಆಗುವುದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ಸತ್ಯ ಯಥಾರ್ಥ ವಿಚಾರವನ್ನೇ ತಿಳಿಸ್ತಿರ್ತದೆ. ಆದ್ದರಿಂದ ಈ ಸತ್ಯವಾದ ವಿಚಾರ ಬಹಳ ಜನಕ್ಕೆ ಬೇಜಾರು ತರ್ತದ. ಈ ಹೊರಗಿನ ಜನಗಳಿಗೆ, ಈ ಜನಕ್ಕೆ ಏನಾಗಿದೆ ಅಂದ್ರ ಸತ್ಯದ ವೇಷಭೂಷಣಗಳು ಬೇಕಾಗಿದೆ, ಆದ್ರೆ ಆ ಸತ್ಯದ ಇರುವಿಕೆ ಬೇಕಾಗಿಲ್ಲ. ಆದ್ದರಿಂದ ಅವರ ಸತ್ಯದ ಇರುವಿಕೆಯನ್ನು ಹೇಳಿದ್ರೆ ಜನಗಳಿಗೆ ಬೇಜಾರವಾಗುತ್ತದೆ, ನಿಜ. ಆದ್ರೂ ಕೂಡ ಸತ್ಯ ಕಣ್ಣಿದ್ರಿಗೆ ಗೊತ್ತಿದ್ದು ಸತ್ಯ ಕಂಡ್ರು ಕೂಡ ಆ ಸತ್ಯವನ್ನ ಮನದೊಳಗೆ ಇಟ್ಕೊಂಡು ಸುಳ್ಳಿಗೆ ಒಪ್ಪಿನೋದು ಕೂಡ ಹಿತಕರವಲ್ಲ. ಹಾಗೆ ಬಹಳ ಜನರು ವಿಷಯಗಳನ್ನು ನಿಂದಿಸುತ್ತಲೇ ಮತ್ತೆ ಅವನ್ನೇ ಅನುಭವಿಸುತ್ತ ನಡೆಯುವರು. ಕೆಲವರು ಅವ್ರು ತಪ್ಪು ಮಾಡ್ತಾರಂತ ಗೊತ್ತಿರ್ತದೆ, ತಪ್ಪ ಅಂತ ಸತ್ಯವಾಗಿ ಕಣ್ಣಿಗೆ ಕಾಣತದೆ, ಆದ್ರೆ ಹೇಳಕ್ಕಾಗದೆ ಮನಸ್ಸಿನೊಳಗೆ ಮಣಿಯಂತ ಒಳಗೆ ಅನುಭವಿಸ್ಕೊಂತ ಹೋಗ್ತಾರೆ. ಈ ವಿಷಯ ತ್ಯಾಗದಿಂದ ದೇಹ ಸಾಗುವುದು ಶಕ್ಯವಲ್ಲದೆ ಶಕ್ಯವೆಲ್ಲವೆನ್ನುವುದು ನಿಜವಿದ್ದರೂ ಮಾತನಾಡುವುದೊಂದು ಬೇರೆ ಮತ್ತು ನಡೆಯುವುದೊಂದು ಬೇರೆ. ಈ ತರದ ಅವಿವೇಕಿತನವೆನಿಸುವುದಿಲ್ಲವೇ? ಇಲ್ಲಿ ಕೇಳ್ಬೇಕಾರೆ ಏನ್ ಹೇಳ್ತತಿ, ಪರಮ ಸತ್ಯದೊಳಗೆ ಹಿಂಗೆ ಇರ್ಬೇಕು, ಹಿಂಗೆ ಬಾಳ್ಬೇಕು, ಅದು ಹಿಂಗೆ ಐತಿ ಅಂತ. ಮತ್ತೆ ಹಿಂಗ್ ಹೇಳ್ಬೇಕಾದ್ರೆ ಇದನ್ನ ಹೇಳ್ಬೇಕಾಗೈತೆ, ತಿಳಿಬೇಕಾದ್ರೂ ಕೂಡ ಇದನ್ನ ತಿಳಿಬೇಕಾಗೈತಿ. ಆದ್ರೆ ಇದನ್ನ ತಿಳಿಯದೆ, ಇದನ್ನ ಹೇಳದೆ ನಾವ್ ಹೇಳೋದ್ರೊಳಗೆ
ಏನಾದ್ರು ಏನಾದ್ರು ಭಾವನೆಗಳನ್ನ ನಮ್ಮೊಳಗೆ ನಾವು ವಿಚಾರ ಮಾಡ್ಕೊಂತ ನಮ್ಮೊಳಗೆ ನಾವು ಹೇಳ್ಕೊಂತ ಈ ಕಲ್ಪನೆಗಳನ್ನ ಮಾಡ್ಕೊಂತಿರೋದು ಅದು ಸತ್ಯವಲ್ಲ, ಅಂದ್ರೆ ಅದು ಶ್ರೇಷ್ಠವಲ್ಲ. ಸತ್ಯ ಏನಾಯ್ತನ್ನ, ಸತ್ಯವನ್ನ ನಿರ್ಗಳವಾಗಿ ನಿರಾಕಾರವಾಗಿ ಏನೊಂದೇನಿಲ್ಲದೆ ನಿರ್ಭಯವಾಗಿ ಸತ್ಯವನ್ನ ತಿಳಿಸ್ಬೇಕಾಗ್ತದೆ. ಆ ಸತ್ಯ ನಿಜ ಇದ್ರು ಕೂಡ ಅದನ್ನ ನಾವು ತಿಳಿಸಕ್ಕಾಗದೆ ಒದ್ದಾಡಿಕೊಂತ ಕಾಲ ಕಳಿತೀವಂದ್ರ ಇದು ಏನೋ ಅವಿವೇಕಿತನ ಅನಿಸುವುದಿಲ್ಲವೇ? ನಮಗ್ ಪರಮ ಸತ್ಯ ಗೊತ್ತಿದ್ರು ಕೂಡ ಆ ಸತ್ಯವನ್ನು ನಾವು ಹೇಳೋದಿಲ್ಲ ಅಂತಂದ್ರೆ ಇದು ನಮ್ಮ ಅವಿವೇಕಿತನ ಎನಿಸುವುದಿಲ್ಲವೇ? ಆದ್ದರಿಂದ ಜನರೆಲ್ಲರೂ ನಗ ಹತ್ತುವರು ಈ ಸಂಬಂಧವಾಗಿ ವಿಷಯ ತ್ಯಾಗದ ಹೊರತಾಗಿ ಪರಲೋಕದ ಪ್ರಾಪ್ತಿ ಇಲ್ಲವೆಂದು ಬಹಳ ಕಡೆಗೆ ಹೇಳಿರುವುದನ್ನ ಗಮನಿಸಿರಿ. ಅಂದ್ರ ಇಲ್ಲಿ ಎಲ್ಲಾ ಕಡೆಗೂ ಮಹಾತ್ಮರು ಏನಂತ ಹೇಳಿದಾರ? ಜಗತ್ತು ಮಿಥ್ಯ ಐತಿ, ಆತ್ಮ ಒಂದೇ ಸತ್ಯ ಐತಿ ಅಂತ ಹೇಳಿದಾರ. ಅಂದ್ರ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳಿದಾರ. ಇದೇ ಸತ್ಯ ಹೇಳೋದಂದ್ರೆ ಇದನ್ನ ಹೇಳ್ಬೇಕಾಗೈತಿ ನಿರ್ಭಯವಾಗಿ. ಇದನ್ನ ರಣಕಾಳಿಯಂತೆ ಮೊಳಗಿಸಿ ಅಂತ ಹೇಳ್ತಾರ ವಿವೇಕಾನಂದರು. ಎಲ್ಲರೂ ಆರ್ಯ ಮಾತೆಯ ಅಮೃತ ಪುತ್ರರು. ಇಲ್ಲಿ ಕೇವಲ ಅವ್ರ ಹುಟ್ಟಿನಿಂದ ನಾವು ದರಿದ್ರರು, ನಾವು ಪಾಪಿಗಳು, ನಾವು ಸೋಮಾರಿಗಳು ಅಂತ ಏನೇನೋ ತಮ್ಮ ಮನದೊಳಗೆ ಕಲ್ಪನೆಗಳನ್ನು ಮಾಡ್ಕೊಂತ ಹಿಂಗಾಗಿದ್ರ, ನಿಜವಾಗಿ ಇರುವುದೆಲ್ಲರೂ ಆರ್ಯ ಮಾತೆಯ ಅಮೃತ ಪುತ್ರರು, ಎಲ್ಲರೂ ಅಮರ ಸ್ವರೂಪರು, ಎಲ್ಲರೂ ಪರಮಾತ್ಮ ಸ್ವರೂಪಗಳೇ ಇದ್ದಾರೆ ಅಂತ ಹೇಳ್ತಾರ. ಆದ್ರೆ ನಾವ್ ಅದನ್ನ ಹೇಳದೆ ಖಂಡಿಸಿ ಹೇಳಲಾರ್ದೆ ಮತ್ತು ವಿಷಯ ವಾಸನೆಗಳಿಗೆ ಜೋತ್ ಬಿದ್ಕಂತ ಯಾವ್ಯಾವ ಜೋತ್ ಬಿದ್ಕಂಡ್ ಯಾವರ ಮನದೊಳಗೆ ಕಲ್ಪನೆ ಮಾಡ್ಕೊಂಡ್ರ ಈ ರೀತಿ ಒದ್ದಾಡ್ತದೆ. ಈ ರೀತಿ ವಿಷಯ ವಾಸನೆಗಳಿಗೆ ಮೋಹ ಮಮಕಾರಕ್ಕೆ ಅಥವಾ ಯಾವ್ದಕ್ಕಾದ್ರೂ ಸಿಲುಕಿದ್ರ ಎಂದು ಜ್ಞಾನ ಪ್ರಾಪ್ತಿ ಆಗುವುದಿಲ್ಲ ಈಗಂತ ಎಲ್ಲರೂ ತಿಳಿಸಿದ್ದಾರೆ. ಆದ್ರೂ ಕೂಡ ಇಲ್ಲಿ ವಿಷಯ ತ್ಯಾಗ ಮುಖ್ಯವಿದೆ. ವಿಷಯ ತ್ಯಾಗ ಅಂದ್ರೆ ವಿಷಯ ಎಲ್ಲಿ ಬರ್ತದ? ದೇಹದಿಂದ ಬರ್ತದೆ. ಆ ದೇಹ ತ್ಯಾಗ ಅಂದ್ರೆ ವಿಷಯ ತ್ಯಾಗ ಆದಂಗ. ಅಂದ್ರ ಅರ್ಥಾತ್ ಈ ದೇಹವೇ ನಾನಂತ ಕಟ್ಟಿಕೊಂಡಿರೋದಕ್ಕಿಂತ ದೇಹದ ವಿಷಯ ವಾಸನೆಗಳಿಗೆ ಜೊತೆಗೆ ರಾಜಿಯಾಗಿರೋದಕ್ಕಿಂತ ಮಹಾತ್ಮರು ಹೇಳ್ತಾರ, ಮೊದಲಿನಂತೆ ಮುನ್ನಿನಂತೆ ನನಗೂ ನಿನಗೂ ಸಮರಸ ಬೇಡವೋ ಎಲೆ ಜೀವನೇ ಅಂತ. ಮನಸ್ಸಿಗೆ ಆಗ್ಲಿ ಈ ಜೀವನ ಆಗಿರ್ತಕ್ಕಂಥವ್ರಿಗೆ ಮೊದಲಿನ ತರ ಸಮರಸ ಬೇಡ ನನಗೂ ನಿನ್ಗೆ. ಯಾಕಂದ್ರ ನಿನ್ನ ನಂಬ್ಕೊಂಡು ನೀನೇ ಸತ್ಯ ಅಂತ ತಿಳ್ಕೊಂಡು, ದೇಹವೇ ಸತ್ಯ, ಮನಸ್ಸೇ ಸತ್ಯ, ಇಂದ್ರಿಯಗಳೇ ಸತ್ಯ ಅಂತ ತಿಳ್ಕೊಂಡು ಇಷ್ಟು ದಿವಸ ನಾನು ದುಃಖಗಳನ್ನ ಅನುಭವಿಸಿದ್ದಾಗೈತಿ. ಇನ್ಮೇಲೆ ನೀನ್ ಯಾರು ನಾನ್ ಯಾರು ಅಂತ ಗೊತ್ತಾಗಿದೆ. ನೀನು ನಾಶವಂತನ ನೀನದಿ, ನಾನು ನಾಶ ರಹಿತನದನಿ. ನೀನು ಕಂಡ ಸ್ವರೂಪದಿ, ನಾನು ಅಖಂಡ ಸ್ವರೂಪನದನಿ ಅನ್ನೋದು ನನಗೆ ತಿಳಿತದೆ. ಅವಾಗ ತಿಳಿದಾಗ ನನಗೂ ನಿನಗೆ ಸಮರಸ ಬೇಡ. ಈಗಿದ್ದರೂ ಸಹ ಪ್ರಪಂಚಿಕರಷ್ಟೇ ಉಣ್ಣು ತಿನ್ನುವರು, ಪಾರಮಾರ್ಥಿಕರು ಉಪವಾಸ ಮಾಡುವರೇನು? ಇಲ್ಲಿ ವಿಷಯ ಭೋಗದ ವಿಷಯದಲ್ಲಿ ಅವರಿರುವರು ಸಮಾನವಾಗಿ ತೋರುತ್ತಾರೆ. ಅಂದ್ರ ನೀವು ಪಾರಮಾರ್ಥಿರಂದ್ರ ವಿಷಯ ತ್ಯಾಗ ಮಾಡ್ರಿ ಅಂದ್ರ ಪ್ರಪಂಚಿಕರಷ್ಟೇ ಮನಸ್ಸಿಗೆ ಬೇಕಾದ ಉಂಡ್ಕಂತ ಇರ್ತಾರ. ಮತ್ತೆ ಈ ಸನ್ಯಾಸಿಗಳು ಜ್ಞಾನಿಗಳು ತಿಳಿದಂತಾರೇನು ಉಪವಾಸ ಇರ್ತಾರಂತ ಆಗ್ತದೆ ನಿಮ್ ಮಾತಿನ ಅರ್ಥ ಅಂತ ಇಲ್ಲಿ ಪ್ರಶ್ನೋತ್ತರ ರೀತಿ ಒಳಗೆ ಹೇಳ್ತಾರ. ಈ ಊಟ ಉಪಚಾರದೊಳಗ ಇಬ್ರು ಸಮಾನವಾಗಿ ಇರ್ತಾರ. ಇದಕ್ಕೊಂದ್ ಏನ್ ಹೇಳ್ತಾರ ಅಂತಂದ್ರ, ಜ್ಞಾನಿಗೂ ಮತ್ತು ಅಜ್ಞಾನಿಗೂ ವ್ಯತ್ಯಾಸ ಏನ್ ಹೇಳ್ತದ ಅಂತಂದ್ರ, ಜ್ಞಾನಿ ಬಯಸೋದು ಅಂಗಭೋಗ, ಬಯಸಿ ಸೇವಿಸುವುದು ಅಂಗಭೋಗ, ಬಯಸದೇ ಬಂದದ್ದನ್ನ ಸೇವಿಸುವುದು ಲಿಂಗಭೋಗ ಅಂತ ಹೇಳ್ತಾರೆ ಮಹಾತ್ಮರು. ನನಗೆ ಅದು ಬೇಕು ಇದು ಬೇಕಂತ ಬಂಧನದೊಳಗ ಬದುಕೋದಕ್ಕಿಂತ ಯಾವ್ದು ಬರ್ತದ ಬಂದದ್ದನ್ನ ಸ್ವೀಕರಿಸ್ಕೊಂಡ್ ಹೋದ್ರ, ಬಂದಂಗ ಹೋದ್ರ ಬಂಧನ ಇಲ್ಲ ಅಂತ ಗಾದಿ ಮಾತು ಹೇಳ್ತಾರೆ ಹಿರಿಯರು. ಹಂಗ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಯಾವುದೇ ಬಯಕೆಗಳಿಲ್ಲ. ಅವನು ಸಂಸಾರ ಮಾಡ್ತಾನ, ಅವನು ಬಾಳು ಮಾಡ್ತಾನ, ಅವನು ಬದುಕ್ ಮಾಡ್ತಾನ, ಇವರು ಬದುಕ್ ಮಾಡ್ತಾರ, ಪ್ರಾಪಂಚಿಕರು ಮಾಡ್ತಾರ. ಆದ್ರ ಭಾವದೊಳಗ ಪ್ರಾಪಂಚಿಕರ ಫಲಾಪೇಕ್ಷೆಯನ್ನ ನಿರೀಕ್ಷಿಸಿ ಮಾಡ್ತಾರ. ನಾನ್ ಇದನ್ ಮಾಡಿದ್ರ ನನಗಿದು ಲಾಭ ಆಗ್ಬೇಕು, ಇದಕ್ಕಿದು ಇಷ್ಟ ಆಗ್ತದೆ ಅಂತ ಲೆಕ್ಕ ಹಾಕ್ತಾರ.
ಇದು ನನಗೆ ಇಷ್ಟು ಲಾಭ ಸಿಗ್ತತಿ ಅಂತ ಪ್ರಪಂಚದೊಳಗೆ ಲೆಕ್ಕ ಹಾಕ್ತಾರ. ಪಾರಮಾರ್ಥದ ಜ್ಞಾನಿಗಳು ಏನ್ ಹೇಳ್ತಾರ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕರ್ಮಯೋಗದೊಳಗೆ ಹೇಳ್ತಾರ, ನೀನ್ ಕರ್ಮವನ್ನ ಅಷ್ಟೇ ಮಾಡು, ಕರ್ಮದ ಫಲಗಳನ್ನ ನೀಡುವ ನಾನದನಿ ಅಂತ ಹೇಳ್ತಾರ. ಅಂದ್ರೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಸರ್ವವನ್ನು ಆ ಪರಮಾತ್ಮನಿಗೆ ದೈವಕ್ಕೆ ಅರ್ಪಿತ ಮಾಡ್ತಾರ. ಫಲ ಪದಗಳು ಕೊಡೋದ್ ಬಿಡೋದೆಲ್ಲ ನಿನಗೆ ಬಿಟ್ಟದಪ್ಪ, ನಾನು ಕೇವಲ ಕರ್ತೃ, ನಾನು ಕೆಲಸ ಮಾಡೋನು, ಆ ನಿಷ್ಕಾಮ ಭಾವದಿಂದ ಕೆಲಸ ಮಾಡೋದ ಜ್ಞಾನಿಗಳ ಲಕ್ಷಣ ಇರ್ತದ. ಮತ್ತ ಅಜ್ಞಾನಿಗಳು ಏನ್ ಹೇಳ್ತಾರಂದ್ರ ಕಾಮ ಭಾವದಿಂದ ಮಾಡ್ತಾರ. ಆದ್ರೆ ಕೆಲಸ ಮಾಡೋದ್ರೊಳಗ ಉಡೋದ್ರಾಗ ಇಬ್ರು ಒಂದೇ ಇದ್ರೂ ಕೂಡ ಆದ್ರ ಅಂತರಂಗದೊಳಗಿನ ಆಲೋಚನೆಗಳು ಬೇರೆ ಬೇರೆ ಇರ್ತಾವ. ಇಲ್ಲಿ ವಿಷಯಗಳನ್ನು ತ್ಯಜಿಸಲೇಬೇಕೆಂದು ಆಗ್ರಹವಾದರೂ ನಡೆಯುವಂತೆ ಕಾಣುವುದಿಲ್ಲ. ದೇಹವು ಜೀವಿಸಿರಲಿಕ್ಕಾಗಿ ವಿಷಯಗಳನ್ನು ತ್ಯಜಿಸುವನು ಜಗತ್ತಿನಲ್ಲಿ ಯಾವನಿರುವನಪ್ಪ? ಗುರುಗಳು ನನಗೆ ಈ ಉಭಯ ಸಂಕಟದ ಪ್ರಶ್ನೆಯ ಉತ್ತರವನ್ನು ಹೇಳಬೇಕು. ನೀವು ನೋಡಿದ್ರ ವೈರಾಗ್ಯದಿಂದ ಇರ್ರಿ, ಯಾವ್ದು ಆಸೆ ಪಡಬೇಡ್ರಿ, ಯಾವ್ದು ಏನು ಪಡಬೇಡ್ರಿ ಅಂತ ನೀವ್ ಹೇಳ್ತೀರಿ. ಮತ್ತಿಲ್ಲಿ ನಾನು ಜೀವದನಿ, ನಾನು ಶರೀರದನಿ, ನನಗೆ ಹೆಂಡತಿ ಮಕ್ಕಳು ಬಾಳು ಬದುಕು ಅನ್ನೋದು ಎಲ್ಲದ ಐತಿ. ನಾನು ಎಲ್ಲವನ್ನ ತ್ಯಜಿಸಿ, ಇವ್ರೆಲ್ಲರೂ ಇದ್ದು ಎಲ್ಲವನ್ನ ತ್ಯಜಿಸಿ ನಾನು ಹೆಂಗಿರ್ಲಿ? ಇದು ನನಗೆ ಪ್ರಶ್ನೆ ಗೊಂದಲ ಆಗ್ತದ. ಇದನ್ನ ಸ್ವಲ್ಪ ನನಗೆ ತಿಳಿಸ್ರಿ. ಈಗ ನೀವೇನ್ ಹೇಳ್ತೀರಿ, ಎಲ್ಲ ವೈರಾಗ್ಯ ಸ್ವರೂಪದಿಂದ ಇರ್ಬೇಕು, ವಿಷಯ ತ್ಯಾಗ ಮಾಡ್ಬೇಕು ಅಂತ ಹೇಳ್ತೀರಿ. ಎಲ್ಲ ಆಸೆ ಕಾಮಭಾವನೆಗಳನ್ನ ನಿರಸನ ಮಾಡ್ಬೇಕಂದ್ರ ಎಲ್ಲವನ್ನ ಬಿಡಬೇಕು ಅಂತ ಹೇಳ್ತೀನಿ. ಆದ್ರೆ ನನಗೆ ಹೆಂಡತಿ ಮಕ್ಕಳು ಬಾಳು ಬದುಕು ಜೀವ ಜಗತ್ತು ಇವೆಲ್ಲವೂ ನನಗಿದಾವ, ಇದು ತ್ಯಜಿಸಿದ್ರೆ ಬಾಳ ಇದಾಗ್ತದಲ್ಲ, ಇದು ಸ್ವಲ್ಪ ನನಗೆ ಗೊಂದಲ ಆಗ್ತದ. ಇದನ್ನ ಸ್ವಲ್ಪ ನನಗೆ ತಿಳಿಸಿರಿ. ಈ ಉಭಯ ಸಂಕಟದ ಪ್ರಶ್ನೆಯ ಉತ್ತರವನ್ನು ನನಗೆ ಹೇಳಬೇಕು. ಅಂದ್ರೆ ಒಂದ್ ಕಡೆಗಿದು ಒಂದ್ ಕಡೆಗಿದು. ಪ್ರಪಂಚ ನೋಡಿದ್ರ, ಮನೆಗೆ ಹೆಂಡತಿ ಮಕ್ಕಳು ನೋಡಿದ್ರ ಎಲ್ಲ ತಂದಾಕ್ ಅನ್ಬೇಕು ಅಂತ ಹೇಳ್ತದ. ಆದ್ರ ಪರಮಾರ್ಥದೊಳಗ ನೀನ್ ಅದೆಲ್ಲ ತಂದಾಕ್ ಬಿಡೋದು ಅಭಕ್ಷ್ಯ ಆಗ್ತದೆ, ಅಭಕ್ಷ್ಯ ಸೇವನೆ ಅಂತ. ಅಭಕ್ಷ್ಯ ಸೇವನೆ ಅಂದ್ರ ಪರರ ಪರಿಶ್ರಮದ ವಸ್ತುವಾಗಲಿ, ಅನ್ನ ಆಹಾರ ಯಾವುದೇ ವಸ್ತುಗಳನ್ನಾಗಲಿ ನಾವು ಬಳಕೆ ಮಾಡ್ತಾವಂದ್ರ ಅದ ಅಭಕ್ಷ್ಯ ಸೇವನೆ ಆಗ್ತದ. ಇದು ನನಗೆ ಉಭಯ ಸಂಕಟ ಆಗ್ತದ. ಎಲ್ಲ ವಿಷಯಗಳನ್ನು ಬಿಟ್ಟ ಮೇಲೆಯೇ ಪಾರಮಾರ್ಥ ಮಾಡಬೇಕೆಂಬ ದೃಷ್ಟಿಯಿಂದ ನೋಡಿದರೆ ಅದು ಹೆಚ್ಚಿನ ತೊಡಕೆಯಾಗಿ ಕಾಣಿಸುವುದಲ್ಲ. ಪಾರಮಾರ್ಥ ಮಾಡಕಂದ್ರ ಅದು ಈಗಲ್ಲ, ನಿನಗಿನ್ನು ವಯಸ್ಸೈತಿ, ನೀನ್ ಎಲ್ಲಾ ದುಡಿದು ಮಕ್ಕಳನ್ನ ಮದುವೆ ಮಾಡಿ, ಹೆಂಡ್ರು ಮಕ್ಕಳನ್ನೆಲ್ಲ ಮದುವೆ ಮಾಡಿ ಆಗು ಹೋಗಿ ಎಲ್ಲ ನೋಡಿ ಎಲ್ಲರದ್ದು ಮಾಡಿ ಮುಗಿಸಿ ಎಲ್ಲರದು ಮದುವೆ ಮಾಡಿ ಆಮೇಲೆ ನೀನ್ ಪಾರಮಾರ್ಥ ಮಾಡೋ ಅಂತ ಹೇಳ್ತ. ಇದನ್ನೇನಾರ ಕೇಳ್ಬಿಟ್ರು ವೈರಾಗ್ಯದಿಂದ ವಿಷಯವಾಸನೆಗಳು ಬಿಡೋ ಅಂದ್ರೆ ನನಗೆ ತಲೆ ಗೊಂದಲ ಆಗ್ತದೆ. ನಿನ್ಗೇನಲ್ಲ 90 ವರ್ಷ ಆಗತ್ತೇನ 80 ವರ್ಷ ಆಗತ್ತೇನ್, ಮೊದ್ಲು ಬಾಳ್ ಮಾಡಪ್ಪ ಆಮೇಲೆ ಪಾರಮಾರ್ಥ ಮಾಡೋ ಅಂತ ಕೆಲವ್ರು ಹೇಳ್ತಾರಲ್ಲ. ಇದನ್ ಕೇಳಿದ್ರೆ ನನಗೆ ಇನ್ನೂ ಬಹಳ ತೊಡಕೆ ಆಗಿ ಹೋಗ್ತದ. ಸ್ತೋತ್ರವು ಹೀಗೆ ಪ್ರಶ್ನೆ ಮಂಡಿಸಲು ವಾಗ್ದಾರನ ಉತ್ತರ ಕೊಡಲು ಅನುವಾದನು ಎಚ್ಚರಿಕೆಯಿಂದ ಈ ವಿಷಯದಲ್ಲಿ ಮನಸ್ಸನ್ನು ಹಾಕಿರಿ. ನುಡಿ 9:21 ವೈರಾಗ್ಯದಿಂದ ತ್ಯಾಗ ಮಾಡಿದರೆ ಪಾರಮಾರ್ಥವಾಗುವುದು. ಪ್ರಪಂಚ ತ್ಯಾಗದಿಂದ ಸಂಪೂರ್ಣವಾಗಿ ಪಾರಮಾರ್ಥ ಸಾಧಿಸುತ್ತದೆ. ಅಂದ್ರೆ ಇಲ್ಲಿ ವೈರಾಗ್ಯ ತ್ಯಾಗ ಮಾಡಿದರೆ ಅಂತಂದ್ರ, ಇಲ್ಲಿ ವೈರಾಗ್ಯ ಅಂತಂದ್ರೆ ಏನಿದ್ದು ಕೂಡ ಏನಾರ ಇರ್ಲಿ ಅದು ಇದ್ದದ್ದು ನಾನು ಅನುಭವಿಸ್ಕೊಂಡು ಬೇರೆ ಇನ್ನೊಂದು ಬಯಸದಂತಿರುವುದೇ ವೈರಾಗ್ಯ ಅಂತ. ಯಾವ್ದ್ರ ಮೇಲೆ ಮಮಕಾರ ಇಲ್ದಂಗ ಯಥಾರ್ಥವಾಗಿ ಅನುಭವಿಸ್ಕೊಂಡು ಹೋಗೋದೇ ವೈರಾಗ್ಯ ಅಂತ. ಇಲ್ಲಿ ಜನಕ ಮಹಾರಾಜರು ವೈರಾಗ್ಯದಿಂದಿದ್ರು ಅಂತ ಹೇಳ್ತದ. ಇಲ್ಲಿ ವೈರಾಗ್ಯ ಮತ್ತೆ ಜನಕ ಮಹಾರಾಜ ಅವನ ರಾಜ ಆಗಿದ್ದ, ಎಲ್ಲ ಸಿಂಹಾಸನಗಳಿದ್ದು ಆ ರಾಜ್ಯ ಆಡೋ ಎಲ್ಲ ಇತ್ತಲ್ಲ, ಮತ್ತೆ ಅವನೇನ್ ವೈರಾಗ್ಯ ಇದ್ದ ಅಂದ್ರ, ಇಲ್ಲಿ ವೈರಾಗ್ಯ ಅಂದ್ರ ಎಲ್ಲದರೊಳಗಿದ್ದು ಕೂಡ ಯಾವುದನ್ನ ಅಂಟಿಸಿಕೊಳ್ಳದಂತಿರುವುದೇ ವೈರಾಗ್ಯ. ಕೆಸರ ಕುಂಬಾರ ಹುಳ ಇದ್ರು ಕೂಡ ಕುಂಬಾರ ಹುಳಕ್ಕೆ ಕೆಸರು ಹೆಂಗ ಅಂಟೋದಿಲ್ವೋ, ನೀನು ರಾಜನಾಗು, ನೀನು ಚಕ್ರವರ್ತಿ ಆಗು, ನೀನ್ ಏನಾದರೂ ನೀನ್ ಆಗು, ಆದ್ರೆ ಯಾವುದೇ ಮೋಹ ಮಮಕಾರಕ್ಕೆ ಸಿಲುಕದಂತ ನೀನಿದೆ ಅಂದ್ರ ಅದು ವೈರಾಗ್ಯ ಆಗ್ತದೆ.
ಅದರಿಂದ ಯಾವುದೇ ಏನೊಂದು ಬಯಸದಂತಿರುವುದು, ಏನು ಬರ್ತದ ಅದನ್ನ ಸ್ವೀಕರಿಸೋದು. ಅದನ್ನ ನಾವು ಆಗ್ಲೇ ಹೇಳಿದ್ವಲ್ಲ, ಬಯಸಿ ಸೇವಿಸುವುದು ಅಂಗಭೋಗ, ಬಯಸದೇ ಬಂದದ್ದನ್ನ ಸೇವಿಸುವುದು ಲಿಂಗಭೋಗ. ಅದು ಪಾರಮಾರ್ಥಕ್ಕೆ ಸಾಟಿ ಆಗ್ತದ. ಇದು ಬೇಕು ಬೇಕನ್ನೋದು ಬಂಧನಕ್ಕೆ ಸಾಟಿ ಆಗ್ತದ. ಇನ್ನು ವೈರಾಗ್ಯದಿಂದ ತ್ಯಾಗ ಮಾಡಿದರೆ ಪಾರಮಾರ್ಥವಾಗುವುದು. ಪ್ರಪಂಚ ತ್ಯಾಗದಿಂದ ಸಂಪೂರ್ಣವಾಗಿ ಪಾರಮಾರ್ಥ ಸಾಧಿಸುತ್ತದೆ. ಎರಡು ಪಾರಮಾರ್ಥನೇ ವಿಚಾರಗಳೇ. ವೈರಾಗ್ಯ ಅಂದ್ರೂ ಅದೇ, ಇಲ್ಲಿ ಪ್ರಪಂಚ ತ್ಯಾಗ ಅಂದ್ರೆ ಈ ಪ್ರಪಂಚದೊಳಗೆ ಏನ್, ಈ ರಮಣ ಮಹರ್ಷಿಗಳು ಒಂದು ಪ್ರಶ್ನೆ ಉತ್ತರ ಹೇಳ್ತಾರೆ. ಪ್ರಪಂಚ ಅಂದ್ರೆ ಏನಂತ ಮನಸ್ಸಿನ ಆಲೋಚನೆಗಳು ಅಂತ. ಮತ್ತೆ ಈ ಮನಸ್ಸಿನಾಗ ಏನೆಲ್ಲ ಆಲೋಚನೆಗಳು ಬರ್ತಾವ, ಅದು ಬೇಕಾಗಿತ್ತು, ಇದು ಬೇಕಾಗಿತ್ತು, ಅದಿದ್ರೆ ಚೆನ್ನಾಗಾಗ್ತಿತ್ತು, ಇದಿದ್ರೆ ಚೆನ್ನಾಗಾಗ್ತಿತ್ತು, ಇದು ಸತ್ಯ ಅಂತ ಏನೆಲ್ಲ ನಮ್ಮ ಮನದೊಳಗ ಭಾವನೆಗಳು ಉದಯವಾಗ್ತಾವ. ಅದ್ ಯಾವ್ದು ಇಲ್ಲ ಅಂತ ತಿಳಿಯುವುದೇ ಪ್ರಪಂಚ ತ್ಯಾಗ. ಪ್ರಪಂಚ ಅಂದ್ರೆ ಇದೇ ಭೂತಗಳಿಂದ ಕೂಡಿರ್ತಕ್ಕಂಥದ್ದು, ತ್ರಿಗುಣಗಳಿಂದ ಕೂಡಿರ್ತಕ್ಕಂಥದ್ದು. ಇಲ್ಲಿ ವೈರಾಗ್ಯ ಅಂತ ಎಲ್ಲವೂ ಇದ್ದು ಇಲ್ದಂಗಿರೋದು. ಇಲ್ಲಿ ಪ್ರಪಂಚ ತ್ಯಾಗ ಅಂದ್ರೆ ಜಗತ್ತಿನೊಳಗೆ ಯಾವುದೇ ಮೋಹ ಮಮಕಾರಗಳು ಇಲ್ದಂಗಿರ್ತಕ್ಕಂಥದ್ದು. ಇದು ಜಗತ್ ಐತಪ್ಪ, ಇದ್ರಾಗ ನಾನೇನೋ ಬಾಳನದನಿ, ಬದುಕನದನಿ, ದೇಹ ಐತಿ, ಮನಸ್ಸು ಐತಿ, ಇಂದ್ರಿಯಗಳೈತಿ, ಏನೇನದಾವಲ್ಲ ಅವೆಲ್ಲವೂ ಕೂಡ ಇವೆಲ್ಲ ಏನಂತ ನಾವು ತಿಳಿಬೇಕಾಗ್ತದ, ಮಿಥ್ಯ ವಸ್ತುಗಳು ಅಂತ ತಿಳಿಬೇಕಾಗ್ತದ. ಈ ಮಿಥ್ಯ ವಸ್ತುಗಳಂತ ತಿಳಿಯುವುದೇ ತ್ಯಾಗ. ತ್ಯಾಗ ಅಂದ್ರೆ ಪ್ರಪಂಚಗಳು ಹೋಗಕ್ ಬರೋದಿಲ್ಲ. ಇರುವುದ್ರೊಳಗೆ ಜ್ಞಾನ ಸ್ವರೂಪವಾಗಿ ಜ್ಞಾನದಿಂದ ಉಳಿಯುವುದು. ಮಹಾತ್ಮರು ಅದನ್ನ ಹೇಳ್ತಾರ, ತನವ ನಿಲ್ಲಿಸಬೇಡ, ಮನವ ನಿಲ್ಲಿಸಬೇಡ, ವನವಾಸ ಬೇಡ. ಮನೆಮಾರು ತೊರೆದು ವನವಾಸ ಬೇಡ, ತನವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ. ಮನೆ ಮಾರು ತೊರೆದು ವನವಾಸ ಬೇಡ. ಇವು ಯಾವ್ದು ಬೇಕಾಗಿಲ್ಲ ನಿನಗೆ, ಕೇವಲ ಜ್ಞಾನದಿಂದ ನೀನ್ ತಿಳಿದು ಬಿಟ್ರೆ ಸಾಕಪ್ಪ, ಅದೆಲ್ಲದ ಆಗ್ತದ. ಹಿಂದಕ್ಕೆ ಆಗಿ ಹೋದ ಜ್ಞಾನಿಗಳೆಲ್ಲರೂ ಬಹಳ ರೀತಿಯಿಂದ ಕಷ್ಟ ಸೋಸಿದ ಮೇಲೆಯೇ ಜಗತ್ತಿನಲ್ಲಿ ಹೆಸರಾದರು. ಉಳಿದವುಗಳು ಹೊಟ್ಟೆ ಕಿಚ್ಚು ಪಡುತ್ತಲೇ ಹೋದವು. ಅಂದ್ರ ಹಿಂದೆ ಮಹಾತ್ಮರಾಗ್ಬೇಕಂದ್ರ ವೈರಾಗ್ಯದಿಂದ, ಆ ವಿಷಯ ತ್ಯಾಗದಿಂದ, ಪ್ರಪಂಚ ತ್ಯಾಗದಿಂದ, ಪ್ರಪಂಚವೇ ಸತ್ಯ ಅಂತ ನಾವೆಂದೂ ತಿಳಿದಿಲ್ಲ. ಯಾವುದೇ ವಿಷಯ ವಾಸನೆಗಳಲ್ಲಿ ನಾವೆಂದೂ ಮುಳುಗಿಲ್ಲ. ಅವೆಲ್ಲವೂ ಕೂಡ ನಾಶವಂತವದವಂತ ತಿಳಿದು ಕೆಲವರು ಮಹಾತ್ಮರು ಬರೀತಾರೆ. ಕೆಲವ್ರು ಏನ್ ಹೇಳ್ತಾರೆ, ವಿವೇಕಾನಂದ ಮಾಡ್ತಾನ, ನಾನು ನನ್ನ ಬುದ್ಧಿಶಕ್ತಿಯನ್ನ ನಾನು ಬಳಕೆ ಮಾಡಿದ್ರ ನಾನು ಒಬ್ಬ ದೊಡ್ಡ ಶ್ರೀಮಂತನಾಗಬಹುದು. ಇಲ್ಲ, ಅದೇ ನನ್ನ ಬುದ್ಧಿಶಕ್ತಿಯನ್ನ ಪಾರಮಾರ್ಥಕ್ಕೆ ಹಚ್ಚಿದ್ರ ಚಂದ್ರಗೌಡ ಸರಿ ಕೇಳಿಸ್ವಲ್ರಿ. ಸರಿ ಕೇಳಿಸಲ್ರಪ್ಪ. ಮೊಬೈಲ್ ನೀವು ಸಮೀಪ ಹಿಡ್ಕೊಂಡ್ರಿ ಕಾಣಿಸುತ್ತೆ. ಇಲ್ರಪ್ಪ, ನಾನ್ ಬ್ಲೂಟೂತ್ ಹಾಕೊಂಡಿದ್ದೆ, ಈಗ ಬ್ಲೂಟೂತ್ ತೆಗ್ದಾನೆ. ಈಗ ಹೆಂಗ್ ಕೇಳ್ಬೋದ್ರಪ್ಪ ತಮಿ? ನೋಡ್ರಿ, ಯೂಟ್ಯೂಬ್ ತೆಗದ ನೋಡ್ರಿ, ಹೇಳ್ರಿ. ಈಗ ತೆಗದಿನ್ರಪ್ಪ. ಅದು ಬ್ಲೂಟೂತ್. ಇಲ್ಲಿ ವೈರಾಗ್ಯ ಮತ್ತು ಪ್ರಪಂಚ ತ್ಯಾಗ ಅನ್ನೋದು, ಇದು ವಿವೇಕಾನಂದ್ರ ಅವ್ರ ಮಾತಿನೊಳಗೆ ಹೇಳ್ತಾರ. ಈ ಭೂಮಂಡಲವೇ ನನಗೆ ಹಾಸಿಗೆ ಆಗಿರ್ಲಿ, ಆಕಾಶವೇ ನನಗೆ ಒದಿಕೆ ಆಗ್ಲಿ, ಇನ್ನು ಬೇರೆ ನನಗೆ ಇನ್ನೊಂದು ಏನೋ ಬೇಕಾಗಿಲ್ಲ. ಅದು ಇಲ್ಲ, ಇದರಿಂದ ನಾನು ಈ ಪಾರಮಾರ್ಥ ವಿಚಾರವನ್ನ ನಾನು ಸಾಧಿಸಬಹುದು ಅನ್ನೋ ವಿಚಾರವನ್ನ ಮಾಡ್ತಾರ. ಹಂಗ ಇವೇ ವೈರಾಗ್ಯ ಮತ್ತು ಪ್ರಪಂಚ ತ್ಯಾಗ ಅಂದ್ರ. ಅಕ್ಕಮಹಾದೇವರು ಅದನ್ನ ಹೇಳ್ತಾರ, ಹಸಿವು ತೃಷೆಗೆ, ಹಸಿವಿಗೆ ಭಿಕ್ಷಾನ್ನಗಳುಂಟು, ತೃಷೆಗೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಆಳು ದೇಗುಲು ಉಂಟು ಅಂತ ಹೇಳ್ತಾರ. ಅಂದ್ರ ನನಗೆ ಹಸಿವಾಗಿತ್ತಂದ್ರ ಭಿಕ್ಷಾನ್ನವನ್ನ ಮಾಡಿ, ಭಿಕ್ಷೆಯನ್ನ ಮಾಡಿ ನಾನು ಆಹಾರವನ್ನ ಸೇವನೆ ಮಾಡ್ತೇನೆ. ಬಾಯಾರಿಕೆ ಆಗೈತಂದ್ರ ನಾನು ಕೆರೆ ಬಾವಿಗಳೊಳಗ ನೀರನ್ನ ಕುಡಿತೇನೆ. ಮತ್ತೆ ಶಯನಕ್ಕಂದ್ರ ನನಗೆ ಮಲಗೋದಕ್ಕೆ ಆಳು ದೇವಸ್ಥಾನ ಅದಾವು. ನನಗೆ ಪ್ರಪಂಚದ ಈ ಮೋಹ ಮಮಕಾರದ ಗೋಚರ ಈಗ ಹೇಳ್ರಿ. ಇವತ್ತು ಸ್ವಲ್ಪ ಟವರ್ ಕಡಿಮೆ ಐತಪ್ಪ, ಇಲ್ಲಿ ಮೋಡ ಕವಿದ ವಾತಾವರಣ. ಇಲ್ಲ, ಲ್ಯಾಪ್ಟಾಪ್ ಬರ್ರಿ ನೋಡೋಣ ಹೆಂಗ ಆಕೈತಿ. ಆಯ್ತಪ್ಪ, ಆಯ್ತು.